VRL ವಿಜಯ್ ಸಂಕೇಶ್ವರ್ ಅವರು ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ರು. ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊಂತ ಹೋಗ್ರಿ ಅಂತ ನಾ ಕೇಳ್ಕೊಂತ ಕುಂತೆ. ಬಹಳ ಹೇಳೋದಿಲ್ಲ, ಬಹಳ ಹೇಳಿದ್ರು ಅವರು. ಅವು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಅದು. ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅಜ್ಜವ್ರ, ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಕೊಡ್ಬೇಕಾಕತಿ ಅಂತ ಹೇಳಿ ನಾನೇ ಡ್ರೈವರ್ ಆದೆ. ಹಮಾಲಿ ಮಾಡ್ಬೇಕಲ್ಲ, ಇಬ್ರು ಹಮಾಲರನ್ನ ತಗೊಳ್ಳೋ ಬದ್ಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡೋದತ್ತಂತೇಳಿ ನಾನೇ ಹಮಾಲನೂ ಆದೆ. ಒಬ್ಬ ಹಮಾಲನ್ನ ಕರ್ಕೊಂಡು ಒಬ್ಬ ಹೊರಸಾವ, ನಾನೊಬ್ಬ ಹೊರಾವ 200 ಕ್ವಿಂಟಲ್ ಅನ್ನ ಲೋಡ್ ಮಾಡ್ತಿದ್ದೆ. ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು. ಆ ಹೋಟೆಲ್ನೊಳಗೆ 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ರೆ, ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ. 1 ರೂಪಾಯಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಕೊಟ್ಟು ಬಿಡ್ತಿದ್ದವ. 4 ರೂಪಾಯಿ ಉಳಿಸ್ಬೇಕಂತ ಹೇಳಿ 1 ರೂಪಾಯಿ ಗಿರ್ಮಿಟ್ಟ ದಿನಾನು ಅದನ್ನೇ ಹೊಟ್ಟೆ ತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ ಕಿ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ. ಹಿಂಗೆ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ರು. 4 ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರ್ಮಿಟ್ಟ ತಿಂದಿರ್ತಕ್ಕಂಥ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ. ಹೀಗೆ ನಿಮಗೆ ಎಲ್ಲಾ ಕಡೆಗೂ ಕೂಡ ಸಾಧಕರು ಸಿಗುತ್ತಾರೆ. Download ShareChat.